ಶಿವ ಶಿವ ಎಂತ ಇದು ಮಾವಿ ಕಾಟಾಟದಿಂದ ಮಧ್ಯಾಹ್ನದಾಗ ಮನಿ ಒಳಗ ಬಳು ಹೊಕ್ಕಂಗಾಯ್ತಲ್ಲ ಗೌಡತಿ. ಹೌದು ಗೌಡರೇ, ನಂದು 360 ಅಂಕಣ ಮನಿ ದಿನಕ್ಕೊಂದು ಅಂಕಣ ಬಿದ್ದು ಹೋಯಿತು. ಹೌದು. 12 ಲಂಬರ ಭೂಮಿ ಕಂಟಿ ಕುರಾಣ ಹತ್ತಿ ಬೀಳ ಬಿದ್ದು ಹೋಯಿತು. ಹೌದು. ಸಾಲ ದಾವಣಿ 1000 ಎತ್ತು ಸತ್ತು ಬಿದ್ದು, ನಂದು ಆನೆ ಅಂಬಾರಿ ಒಂಟಿ ಭಾಗ ಕುದುರೆಲಾಯ ತ್ರಿವಿ ಆಕಳು ಎಮ್ಮಿ ಜನಿಗೆ ಸತ್ತು ಬಿದ್ದು, ಹೊನ್ನಾವಸ್ತಲ ಚಿನ್ನದ ತೋಳ ರಾಜವಾಡ ಮೇಳ ಮಾಡಿ, ಬಂಗಾರದ ಮಂಚ ಬೆಳ್ಳಿಯ ಸಿಡಿಯ ಹಗ್ಗ ಕಡಿದು ಬಿದ್ದು ಹೋಯಿತು. ಮುತ್ತು ರತ್ನ ವಜ್ರ ವೈಡೂರ್ಯ ಮಟ್ಟನೆ ಮಾಯಾಗಿ ಹೋಯಿತು. ಹೌದು ಹೌದು. ಇಟ್ಟಿದ್ದು ಇಟ್ಟಲ್ಲೇ ಆಯ್ತು, ಕೊಟ್ಟಿದ್ದು ಕೊಟ್ಟಲ್ಲೇ ಆಯ್ತು. ಕುಂಟ ಎತ್ತ ಕುರುಡ ಕೋಣ ನಮ್ಮ ಮನೆಯಾಗ ಉಳಿತು. ಹೌದು ಹೌದು ಯಪ್ಪ. ಮಡದಿಯ ಮೈ ಮೇಲೆ 7 ಟ್ಯಾಪಿನ ಸೀರೆ ಬಂತು, ಹೊಟ್ಟೆಗಟ್ಟಿಲ್ಲದೆ ಪಟ್ಟಿಲ ನುಚ್ಚು ಕುಡಿಯೋ ವ್ಯಾಳೆ ಬಂತಲ್ಲ ಗೌಡತಿ, ವ್ಯಾಳೆ ಬಂತಲ್ಲ. ಹೌದು ಗೌಡರೇ, ನೀವು ಗುಣವಂತರು, ದಯವಂತರು, ಬುದ್ಧಿವಂತರು, ಆಚಾರ ವಿಚಾರವಂತರು. ಹೌದು ಹೌದು. ನಮ್ಮಂತವರಿಗೆ ಈ ಸನ್ನಿವೇಶ ಬರಬಾರದಾಗಿತ್ತು. ಈ ನಮ್ಮ ಶ್ರೀಮಂತಿಕೆ ಎಷ್ಟೋ ತಲೆಮಾರಿಗಳಿಂದ ಬಂದಿದಾಗಿತ್ತು. ಹೌದು ಹೌದು. ಎಷ್ಟು ದಿನ ಕುಳಿತು ಉಂಡರೂ ಸರಿಯಾದ ಸಂಪತ್ತು ನಮ್ಮದಾಗಿತ್ತು. ಒಮ್ಮಿಲೆ ಮಟ್ಟನೆ ಮಾಯಾಗಿ ಹೋಯಿತಲ್ಲ. ನೀವು ಧೈರ್ಯ ತಂದಿಕೊಳ್ಳಿರಿ ಗೌಡರೇ. ಗೌಡತಿ, ನಾನೊಂದು ಬಗೆದರೆ ಆ ದೈವ ಒಂದು ಬಗೆಯಿತು. ಬುಟ್ಟಾಗ ಹಿಟ್ಟಿಲ್ಲ, ತಟ್ಟಾಗ ರೊಟ್ಟಿ ಇಲ್ಲ. ಹೌದು ಹೌದು. ಹೊಟ್ಟೆದ ಬಡವೆ ಸುಟ್ಟು ಹೋಯಿತು, ಹಾಕಿದಾಗೆ ಕರಿಯಿತ್ತಲೇ ಆಗಿ ಹೋಯಿತು. ಹೌದು ಹೌದು ಹೌದು. ನಮಗ ಎಷ್ಟು ಕಡುಬಡತನ ಬಂತಲ್ಲ ಗೌಡತಿ, ಎಷ್ಟು ಕಡುಬಡತನ ಬಂತು. ಹೌದು ಗೌಡರೇ, ಬಾರದು ಬಪ್ಪದು ಬಪ್ಪದು ತಪ್ಪದು ಬಿಟ್ಟಿಲ್ಲ ಯಾರಿಗೆ. ಹೌದು ಹೌದು ಗೌಡರೇ, ನೀವೇನು ಯೋಚನೆ ಮಾಡಬೇಡಿರಿ. ನಾನಾದರೂ ರಾಣಿ ರೈತರ ಮನೆಗೆ ಹೋಗಿ ಕುಟ್ಟಿ ಬೀಸಿ ಕಸಗೂಡಿಸಿ ಮುಸರೆ ತೊಳೆದು, ಹೌದು ಹೌದು, ಬರುವಾಗ 3 ಇಡೀ ಜೋಳ ತಂದು ಕುಟ್ಟಿ ಬೀಸಿ ಅಟ್ಟಿ ನುಚ್ಚ ಮಾಡಿ ಕೊಡುವೆನು ಗೌಡರೇ, ನುಚ್ಚ ಮಾಡಿ ಕೊಡುವೆನು. ಬೇಡ ಗೌಡತಿ ಬೇಡ. ಹೌದು ಹೌದು. ಬೇಡ ಗೌಡತಿ ಬೇಡ. ನಮ್ಮದು ಮರ್ಯಾದಸ್ಥರ ಮಣಿತಾನ. ಹೌದು. ಊರ ಗೌಡತಿಯಾದ ನೀನು ಮಂದಿ ಮನೆ ಕಸ ಮುಸರೆ ತೊಳೆಯುವುದು ಬೇಡ. ಹೌದು. ನಮಗ ಊರ ಜನರೇನು ಮಾತನಾಡುವರು. ನಮ್ಮ ಮನೆಯಲ್ಲಿ 100 ಆಳು ಮಕ್ಕಳು ಕೆಲಸ ಮಾಡುತ್ತಿದ್ದರು. ಹೌದು ಹೌದು. ಅಂತದ್ರಲ್ಲಿ ಊರ ಗೌಡನ ಮಡದಿ ಮತ್ತೊಬ್ಬರ ಮನೆ ಕೆಲಸ ಮಾಡುವುದು ಬೇಡ. ಬೇಡ ಗೌಡತಿ ಬೇಡ. ಗೌಡರೇ, ನಮ್ಮ ಮನೆ ದೇವರಾದ ಯಡಿಯೂರು ಈರಣ್ಣ, ಪರ್ವತದ ಮಲ್ಲಯ್ಯ, ಕುಕ್ಕನೂರ ದೇವಮ್ಮ ನಮ್ಮ ಮನೆಯಲ್ಲಿ ಬಂದು ದಿನಂಪ್ರತಿ ಪಂಚಾಮೃತದ ಅಡಿಗೆ ಊಟ ಮಾಡುತ್ತಿದ್ದರಂತೆ. ಹಿಂದೆ ನಮ್ಮ ಹಿರಿಯರು ಹೇಳುತ್ತಿದ್ದರು, ನೀವಾದರೂ ಹೋಗಿ ಎರಕೆ ಮಾಡಿ ಹರಕೆ ಹೊತ್ತು ಅಷ್ಟು ಐಶ್ವರ್ಯ ಸಿರಿ ಸಂಪತ್ತು ಬೇಡಿ ಪಡೆದುಕೊಂಡು ಬರ್ರಿ ಗೌಡರೇ. ಗೌಡತಿ, ಹಾಗಾದರೆ ಆ ದೇವರಿಗೆ ಹೋಗಲು 3 ದುಡ್ಡಿನ ಎಣ್ಣೆಯಾದರೂ ಬೇಡವೇ? ನೈವೇದ್ಯ ಹಿಡಿಯಲಿಕ್ಕೆ ಕಾಯಿ ಕರ್ಪೂರ ಆದ್ರೂ ಬೇಕಲ್ಲ ಗೌಡತಿ. ಗೌಡರೇ, ನೀವೇನು ಯೋಚನೆ ಮಾಡಬೇಡಿರಿ. ನಾನಾದರೂ ಶೆಟ್ಟಿ ಸೌಕಾರರ ಅಂಗಡಿಗೆ ಹೋಗಿ ಪಾವ ಬೆಲ್ಲ, ಪಾವ ಬ್ಯಾಳಿ, ಪಾವ ಎಣ್ಣೆ, ಪಾವ ಅಕ್ಕಿ ಮತ್ತು ಕಾಯಿ ಕರ್ಪೂರ ತಂದು ಕೊಡುವೆನು. ನೀವಾದರೂ ಬೇಗನೆ ಹೋಗಿ ಎರಕೆ ಮಾಡಿ ಹರಕೆ ಹೊತ್ತು ಅಷ್ಟು ಐಶ್ವರ್ಯ ಸಿರಿ ಸಂಪತ್ತು ಬೇಡಿ ಪಡೆದುಕೊಂಡು ಬರ್ರಿ ಗೌಡರೇ. ಹಾಗಾದರೆ ಪೂಜ್ಯ ಸಾಮಗ್ರಿಗಳನ್ನು ಕೊಡುಗೌಡತಿ. ನಾನಾದರೂ ಅತಿ ಶೀಘ್ರವೇ ಹೋಗಿ ಬರುತ್ತೇನೆ. ಆದರಾಗಲಿ ಗೌಡರೇ, ಪೂಜ್ಯದ ಸಾಮಗ್ರಿಗಳನ್ನು ತೆಗೆದುಕೊಳ್ಳಿರಿ, ಶೀಘ್ರವೇ ಹೋಗಿ ಬನ್ನಿ. ಆಗಲಿ ಗೌಡತಿ. ಏನು ಯಪ್ಪ, ಗೌಡತಿ ಬಲ್ಲಿ ಬುದ್ಧದ ಗೌಡ. ಹೌದು.
ರನ್ನದ ಅಗಸಿಲೆ ಹೈದಾನೋ ಬಣ್ಣದ ಚಾವಡಿ ದಾಟನೋ ಗವಡ ರನ್ನದ ಅಗಸಿಲ ಹೈದಾನೋ ಕೋರಿಯ ಕಲ್ಲ ದಾಟ್ಯಾನೋ ಗವಡ ಹಾರಿಯ ಮಾರ ಹಿಡಿದ ಬಾರೆಯಾಗಲ್ಲ ದಾಟನೋ ಗವಡ ಹಾವಿಯ ಮಾರಾಗ ಹಿಡದಾನೋ ಅಲ್ಲಿ ಹಾನೋ ಅವ ಇಲ್ಲಿ ಹಾನೋ ಎಲ್ಲಿಗೆ ಹೋಗು ಆನೇನೋ ಅಲ್ಲಿ ಹಾನೋ ಅವ ಇಲ್ಲಿ ಹಾನೋ ಎಲ್ಲಿಗೆ ಹೋಗು ತಾನೇನೋ ಎಡಿಗೂರಿ ಈರಣ್ಣ ದೇವರ ಗುಡಿಗೆ ದೈಗೊಂಡ ಗೌಡ ಬಂದಾನೋ ಎಡವರ ವೀರಣ್ಣ ದೇವರ ಗುಡಿಗೆ ದೈಗೊಂಡ ಗರವು ತಾನೇನೋ ಎಡಿಗೂರಿ ಈರಣ್ಣ ದೇವರ ಗುಡಿಗೆ ದೈಗೊಂಡ ಹೋಗ ತಾನೇನೋ ಎಡವೂರ ವೀರಣ್ಣ ದೇವರ ಗುಡಿಗೆ ದೈಗೊಂಡ ಹೋಗುತ್ತಾನೇನೋ ಬಾಳಿ ಕ್ವಾರಿ ಇಳಿಯಾನೋ ತೋಳ ತುಂಬ ಹೊಡೆದ ಕಂಬಳಿ ತೋರಿ ಇಳುವಾನೋ ಗೌಡ ಹೂಳ ತುಂಬ ಹೊಡೆದಾನೋ ಅಂಗಳ ಪತ್ತಾರಿ ಇಳಿಯಾನೋ ಅಂಗಳ ಪಾವನ ಮಾಡ್ಯಾನೋ ಕಂಗಳ ಪತ್ತಾರಿ ಇಳುವಾನೋ ಗೌಡ ಅಂಗಳ ಪಾವನ ಮಾಡಾನೋ ಮಾತಿಲಿ ಎಣ್ಣೆ ಹಾಕ್ಯಾನೋ ಗೌಡ ತೂಕದ ಬತ್ತಿ ಹಚ್ಚ ಮಾಪಿನಯನೆ ಹಾಕನೋ ಗೌಡ ತೂಕದ ಬತ್ತಿ ಹಚ್ಚಾನೋ ಪಾನ ಬತ್ತಿ ಹಿಡಿದಾನೋ ಗವಡ ಕಾಯಿಯ ಕರಪುರ ಒಡದ ಪಾನ ಬತ್ತಿಯ ಹಿಡ್ದಾನೋ ಗೌಡ ಕಾಯಿಯ ಕರ್ಪೂರ ಒಡದಾನೋ ಗುರುವಿನ ಗುಡಿ ಸುತ್ತ ಹಾಕ್ಯಾನೋ ಗವಡ ಒಣದ ಕೈಯ ಮುಗದ ಗುರುವಿನ ಗುರುತುಂದ ಹಾಕ್ಯಾನೋ ಗೌಡ ಕೈಯ ಕಾಯಿ ಒಡದಾನೋ ಒಂಟ ಗಾಲಿನ ಮ್ಯಾಲೇನ ಗೌಡ ತಪಗಳ ಮಾಡು ತಾನೇ ಒಟ್ಟ ಗಾಲಿನ ಮ್ಯಾಲನೋ ಗೌಡ ತಪ್ಪಗಳ ಮಾಡುತ್ತಾನೇನೋ ಒಂಟ ಗಾಲಿನ ಮ್ಯಾಲೇನ ಗೌಡ ತಪಗಳ ಮಾಡು ತಾನೇ ಗಾಲಿನ ಮ್ಯಾಲನೋ ಗೌಡ ತಪ್ಪಗಳ ಮಾಡುತ್ತಾನೇನೋ ಊರ ಈರಣ ದೇವಾರು ಅಲ್ಲಿ ಮಾತನಾಡುತ್ತಾನೆ ಎಡೂರ ವೀರಣ್ಣ ದೇವರು ಮಾತನಾಡೋದು ಕೇಳಲು ಥಂಟನಾಗಿ ಒಂಟಗಾಲಿನ ಮೇಲೆ ನಿಂತು ಕಠೋರವಾದ ತಪಸ್ಸಿಗೈಯುತ್ತಿರುವೆಯಲ್ಲ ಯಾರು ಭಕ್ತ ಬಂದ ಕೆಲಸವೇನೋ ನಿನ್ನ ಗ್ರಾಮ ಯಾವುದೋ ಮತ್ತು ನಿನ್ನ ನಾಮವೇನೋ ಭಕ್ತ ಯಪ್ಪ ಹರಿವು ಹಾವಿನ ಗಂಡ ಉರುವೆ ಕಿಚ್ಚಿನ ಗಂಡ ಹಿಂಡ ದೆವ್ವಿನ ಗಂಡ ನಿನ್ನ ಧ್ವನಿ ಕೇಳಿ ಗಡಗಡನೆ ನಡಿಗ್ಯಾವ ಬ್ರಹ್ಮಂಡ ನೀನು ವೀರಭದ್ರನಾಗಿ ಅನಸೀದಿ ಪುಂಡ ಪ್ರಚಂಡ ಯಪ್ಪ ನಿನ್ನ ಭಕ್ತ ಬಂದೀನಿ ತಂದೆ ಡಂಕನಾಡ ದೈಗೊಂಡ ಹೌದು ಹೌದು ನಿನ್ನ ಪಾದಕ್ಕೆ ಹಾಕುವೆನು ದೀರ್ಘದಂಡ ಇಲ್ಲಿಗೆ ಬಂದ ಕಾರಣವೇನು ಹೇಳು ಕೈಗೊಂಡ ಯಪ್ಪ ಇದಿ ಮಾವಿ ಕಾಡಾಟದಿಂದ ಬಡತನದಲ್ಲಿ ಬಳ್ಳುತ್ತಿದ್ದೇನೆಯಪ್ಪ ಹೌದು ಹೌದು ನಂದು 360 ಅಂಕಣ ಮನಿ ದಿನಕ್ಕೊಂದು ಅಂಕಣ ಬೆದ್ದು ಹೋಯಿತು. ಹೌದೇನಪ್ಪ? 12 ಲಂಬರ ಭೂಮಿ ಕಂಟಿ ಕುರಾಣ ಹತ್ತಿ ಬೀಳ ಬಿದ್ದಾದ. ಸಾಲ ದಾವಣಿ 1000 ಎತ್ತು ಸತ್ತು ಬಿದ್ದು
ನಂದು ಆನೆ ಅಂಬಾರಿ ಒಂಟಿ ಪಾಗ ಕುದುರೆ ಲಾಯ ದ್ರವ್ಯ ಆಕಳು ಎಮ್ಮಿ ಜನಿಗೆ ಸತ್ತು ಬಿದ್ದಾವ. ಹೌದು ಹೌದು. ಇಟ್ಟಿದ್ದು ಇಟ್ಟಲ್ಲೇ ಆಗ್ಯದ, ಕೊಟ್ಟಿದ್ದು ಕೊಟ್ಟಲ್ಲೇ ಆಗ್ಯದ. ಯಪ್ಪ, ಮೊದಲಿನಂತೆ ಅನ್ನ ವಸ್ತ್ರ ಅಷ್ಟ ಐಶ್ವರ್ಯ ಸಿರಿ ಸಂಪತ್ತು ಕೊಟ್ಟರೆ ನೀವು ಹೇಳಿದ ಕಾರ್ಯ ಮಾಡಲು ಸದಾ ಸಿದ್ಧನಿದ್ದೇನೆ ಗುರುದೇವ. ಏನೋ ಗೌಡ, ಅರಸಕ್ಕೆ ಗೌಡಿಕೆ ಅಮಲಿನಲ್ಲಿ ಭಿಕ್ಷಕ ಬಂದ ಅತಿಥಿಗಳಿಗೆ ಕಂಬಕ್ಕೆ ಕಟ್ಟಿ ಹೊಡೆದಿಯಲ್ಲೋ ಗೌಡ. ಏನು ಗೌಡ, ನಾನು ಎಲ್ಲಿಂದ ಕೊಡಲಿ? ಕೊಡ ಶಿವ ಕೊಟ್ಟರೆ ನಾನೇ ಕಾಡಿಬೇಡಿ ಉಣ್ಣುವ ದೇವರಿದ್ದೇನೆ. ನಿನಗೂ ಅಷ್ಟು ಐಶ್ವರ್ಯ ಶ್ರೀ ಸಂಪತ್ತು ಬೇಕಾದರೆ ಪರ್ವತ ಮಲ್ಲಯ್ಯನ ಸನ್ನಿಧಾನಕ್ಕೆ ಹೋಗು. ಅವನಾದರೂ ಕೊಟ್ಟರೆ ಕೊಡಬಹುದು ಗೌಡ, ಅವನಾದರೂ ಕೊಟ್ಟರೆ ಕೊಡಬಹುದು. ಹೌದು ಹೌದು. ಅಯ್ಯೋ ಶಿವ ಶಿವ, ನಾನೇನು ಮಾಡಲಿ, ಎಲ್ಲಿಗೆ ಹೋಗಲಿ? ನನ್ನ ಪಾಲಿಗೆ ಯಡೂರು ವೀರಣ್ಣನು ಎಡಕ ಮಾರಿ ಮಾಡಿ ತಿರುವಿ ಕುಂತಾನೆ. ಬಂದಿತ್ತು ಬರಲಿ, ಆ ಸದ್ಗುರು ದಯ ನನ್ನ ಮೇಲಿರ್ಲಿ. ಹೌದು ಹೌದು. ನಾನಿನ್ನು ಹೋಗಿ ಬರುತ್ತೇನೆಯಪ್ಪ. ಬೇಗನೆ ಹೋಗು ಭಕ್ತ. ಮೊಗಧಾರದ